ಈ ಬ್ರ್ಯಾಂಡ್ ನ್ಯೂ ವಿವೋ V70 FE ಸ್ಮಾರ್ಟ್ ಫೋನ್ ನಮಗೆ ವಿವೋನವರೇ ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡಕ್ಕೆ ಕಳ್ಸಿಕೊಡ್ತಾರೆ. ಸೊ ನನ್ನ ಪ್ರಕಾರ ಈ ವಿವೋ V70 FE ಸ್ಮಾರ್ಟ್ ಫೋನ್ ಹತ್ತತ್ರ 35ರಿಂದ 36 ಹತ್ತತ್ರ 38,000 ರೂಪಾಯಿಗೆ ಲಾಂಚ್ ಆದರೂ ಆಗ್ಬೋದು. ಸೊ ಈ ಪ್ರೈಸ್ ರೇಂಜಲ್ಲಿ ಬೇರೆ ಐಕೋನವ್ರು ಇದ್ದಾರೆ, ರಿಯಲ್ಮಿ ಇದ್ದಾರೆ, ಒನ್ ಪ್ಲಸ್ ಅವರು ಇದ್ದಾರೆ, ರೆಡ್ಮಿನವ್ರು ಇದ್ದಾರೆ, ಮೋಟೋರವ್ರು ಕೂಡ ಇದ್ದಾರೆ. ಸೊ ಇದ್ರ ಮಧ್ಯ ಈ ಫೋನ್ ಎಷ್ಟರ ಮೆಟ್ರಿಗೆ ವ್ಯಾಲ್ಯೂ ಫಾನ್ ಮಾಡಿದೆ, ಇದರಂಥ ಬ್ಯಾಟ್ರಿ, ಕ್ಯಾಮ್ರಾ, ಡಿಸೈನ್, ಪ್ರೊಸೆಸರ್ ಪ್ರತಿಯೊಂದನ್ನು ಇನ್ ಡೀಟೇಲ್ ಟೆಸ್ಟ್ ಮಾಡಿನೇ ನಾನು ಈ ವಿವೋ V70 FE ಬಗ್ಗೆ ಆನೆಸ್ಟ್ ಆಗಿ ಮತ್ತು ಸ್ಟೇಟ್ ಫಾರ್ಡ್ ಆಗಿ ಮಾತಾಡೋಕ್ಕೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಬ್ರ್ಯಾಂಡ್ಸ್ಗಳು ನಮಗೆ ರಿವ್ಯೂ ಯೂನಿಟ್ನ ಕೊಡುತ್ತೆ ಮತ್ತು ಇವನ್ನೆಲ್ಲ ರಿಟರ್ನ್ ಕೂಡ ತೊಗೊಂಡು ಹೋಗುತ್ತೆ. ಮತ್ತು ನಮ್ಮ ಚಾನಲಲ್ಲಿ ಯಾವತ್ತು ನಿಮಗೆ ಆನೆಸ್ಟ್ ಸ್ಟೇಟ್ ಫಾರ್ಡ್ ವೀಡಿಯೋಸ್ಗಳೇ ನೋಡೋಕೆ ಸಿಗುತ್ತೆ. ಇದೇ ಫಸ್ಟ್ ಟೈಮ್ ನೀವು ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಬಂದುಬಿಟ್ಟು ಟೆಕಿ ಸೋಮ್ಸ್ ಕನ್ನಡ. ಈ ರೀತಿಯಾಗಿ ಆನೆಸ್ಟ್ ಇಂಡಿಯಾ ಮತ್ತು ಪ್ರಾಮಾಣಿಕ ರಿವ್ಯೂಸ್ಗಾಗಿ ಡೆಫಿನೆಟ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ಬೋದು. ಸೊ ಮೊದಲಿಗೆ ಒಂದು ಸರ್ತಿ ಕ್ವಿಕ್ ಅನ್ಬಾಕ್ಸಿಂಗ್ ತೋರಿಸ್ಬೇಕು. ನಾವೆಲ್ಲ ಫೋನ್ ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ವಿ ಆಯಿತಾ. ಫೋನ್ ನನ್ನ ಜೇಬಲ್ಲಿ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಸೊ ಬಾಕ್ಸ್ ಒಳಗಡೆ ಆಲ್ಮೋಸ್ಟ್ ನಿಮಗೆ ಎಲ್ಲ ಆಕ್ಸೆಸರೀಸ್ ನೋಡೋಕ್ಕೆ ಸಿಗುತ್ತೆ. ಮೊದಲು ನಿಮಗೆ ಟ್ರಾನ್ಸ್ಪರೆಂಟ್ ಕೇಸ್ನ ಕೂಡ ಕೊಡ್ತಿದ್ದಾರೆ. ಪೇಪರ್ ವರ್ಕ್ಸ್ ಆಗಿರಲಿ, ಸಿಮ್ ಎಜೆಕ್ಟರು, ಟೈಪ್ ಸಿ ಕೇಬಲು, ಅಡಾಪ್ಟರು ಪ್ರತಿಯೊಂದು ಇನ್ ಬಾಕ್ಸಲ್ಲೇ ಸಿಗುತ್ತೆ. ಬಾಕಿ ಈ ನಥಿಂಗ್ ಆ್ಯಪಲ್ ಥರ ಎಲ್ಲ ಮತ್ತು ಎಕ್ಸ್ಟ್ರಾ 3-4 ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಬೇರೆ ಬೇರೆ ತುಂಬ ಬ್ರ್ಯಾಂಡ್ಸ್ಗಳು ಇನ್ ಬಾಕ್ಸೇ ಅಡಾಪ್ಟರ್ ಕೊಡ್ತಿದ್ದಾರೆ. ಇದೊಂದು ಒಳ್ಳೆಯ ವಿಚಾರ. ಸೊ ಹಾಗಾದರೆ ಫಸ್ಟ್ ಲುಕ್ಕು ಮತ್ತು ಬಿಲ್ಡ್ ಕ್ವಾಲಿಟಿ ಡಿಸೈನ್ ಎಲ್ಲ ಲಾಸ್ಟ್ 4 ಡೇಸ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಮತ್ತು ಏನು ವಿಶೇಷವಾಗಿದೆ ಎಸ್ಪೆಷಲಿ ವಿ ಸೀರೀಸ್ ಅಂತಂದರೆ ಪ್ರತಿ ಟೈಮ್ ಏನೋ ಯುನೀಕ್ ಆಗಿರುವಂಥ ಚೇಂಜಸ್ ಮಾಡಿರ್ತಾರೆ. ಸೊ ಈ ಸರ್ತಿ ಕೂಡ ಇಲ್ಲಿ ಯುನೀಕ್ ಆಗಿರುವಂಥ ಒಂದು ಈ ಬ್ಯಾಕ್ ಲೈಟ್ ಮಿಂಚವಾಗಿರುವಂಥ ಒಂದು ಎಫೆಕ್ಟ್ನ ಕೊಡ್ತಿದ್ದಾರೆ. ಬಟ್ ಆನೆಸ್ಟ್ಲಿ ಈ ಅಡ್ಡ ಗೆರೆಗಳೇನಿದೆ ಇದು ನನಗೆ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ. ನೀವು ಬಿಸಿಲಲ್ಲಿ ಫೋನ್ ತೊಗೊಂಡು ಹೋದ್ಬಿಟ್ಟು ಈ ರೀತಿ ನೆರಳು ಬಂದ್ರಪ್ಪ ಅಂತಂದರೆ ನಿಮ್ಮ ಫೋನ್ ಕತ್ತಲೆನಲ್ಲ ಈ ರೀತಿ ಮಿಂಚತ್ತೆ. ಇದೊಂಥರ ಇವ್ರದ್ದು ಯುನೀಕ್ ಫೀಚರ್. ಸ್ಟಾರ್ಟಿಂಗಿಂದ ವಿ ಸೀರೀಸಲ್ಲಿ ಇಂಥದ್ದನ್ನೇ ನೋಡ್ತಾ ಬಂದಿದ್ದೀವಿ. ಬಟ್ ಈ ಸರ್ತಿ ಡಿಸೈನ್, ಈ ಲೈಟಿಂಗ್ ನನಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ಲಿಲ್ಲ. ಬಟ್ ಕಲರ್ಸ್ಗಳಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳ ಕೂಡ ಕೊಡ್ತಿದ್ದಾರೆ. ಹಿಂದಿನ ಭಾಗ 2 ಕ್ಯಾಮ್ರಾ ಸೆನ್ಸರ್ನೊಂದಿಗೆ ಈ ರೀತಿಯಾದಂಥ ಒಂದು ರಿಂಗ್ ಲೈಟನ್ನು ಕೊಡ್ತಿದ್ದಾರೆ. ಬಾಕಿ ಸೈಡ್ಗೆಲ್ಲ ಪ್ಲಾಸ್ಟಿಕ್ ಫ್ರೇಮ್ಸ್ಗಳಿದೆ. ಮೇಲಿನ ಭಾಗ ಸ್ಪೀಕರು, ಐರ್ ಬ್ಲಾಸ್ಟರು, ಬಾಟಮಲ್ಲಿ ಸ್ಪೀಕರು, ಟೈಪ್ ಸಿ ಪೋರ್ಟು, ಹೈಬ್ರಿಡ್ ಸ್ಟಾರ್ಟೊಂದಿಗೆ ವ್ಯಾಲ್ಯೂಮ್ ರಾಕರ್ ಕೀಸ್ಗೆಲ್ಲ ತುಂಬ ಲೈಕ್ ವಿಸಿಬಲ್, ಅಂದರೆ ನೀವು ಆರಾಮಾಗಿ ಒತ್ಕೋಬೋದು ಬಟನ್ಸ್ಗಳನ್ನ, ಯಾವುದೇ ಕನ್ಫ್ಯೂಷನ್ ಇಲ್ಲದೆ ನೀವು ಗಟ್ಟಿಯಾಗಿ ಫೋನ್ನ ಕೈಯಲ್ಲಿ ಕೂಡ ಇಟ್ಕೋಬೋದು. ಮತ್ತು ಈಸಿ ಟು ಯೂಸ್ ಅಂತ ನಾನು ಕರಿಬಲ್ಲೆ. ಬಾಕಿ 202 ಗ್ರಾಮ್ ಇಟ್ಟಿದೆ ಮತ್ತು ಸ್ಲಿಮ್ಮಲ್ಲಿ ಇದು 7000 mAh ಬ್ಯಾಟ್ರಿ ಒಳಗೊಂಡಿದೆ ಅಂತ ಅನಿಸೋದಿಲ್ಲ ಆಯಿತಾ. 0.76 ಸೆಂಟಿಮೀಟರ್ನ ಥಿಕ್ನೆಸ್ ಹೊಂದಿದೆ. ಸೊ ನಿಜವಾಗ್ಲೂ 7000 mAh ಬ್ಯಾಟ್ರಿ ಫೋನ್ ಕೂಡ ಇಷ್ಟು ಸ್ಲಿಮ್ ಮತ್ತು ಇಷ್ಟು ಕಂಫರ್ಟಬಿಲಿಟಿ ಇರುತ್ತಪ್ಪ ಅನ್ಸಲ್ಲ. ಸೊ ಎಸ್, ವಿವೋ ಇಂಜಿನಿಯರ್ಸಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ರೆ. ಬಟ್ ಡಿಸೈನಲ್ಲಿ ಇನ್ನೂ ಸ್ವಲ್ಪ ಬೆಟರ್ ಏನೋ ಚೆನ್ನಾಗಿರೋಂಥ ಆಪ್ಷನ್ಸ್ನ ಕೊಡಬೇಕಾಗಿತ್ತು. ಬಾಕಿ IP68 69 ವಾಟರ್ ರೆಸಿಸ್ಟೆನ್ಸ್ಗೆ ನಿಮಗೆ ಈ ಫ್ರಂಟ್ ಮತ್ತು ಬ್ಯಾಕಲ್ಲಿ 2 ಸೈಡ್ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಇನ್ನು ಯಾವಾಗ ಡಿಸ್ಪ್ಲೇಗೆ ಬರ್ತೀವಿ, ಫ್ರಂಟಲ್ಲಿ 6.83 ಇಂಚಸ್ನ 1.5K ರೆಸಿಸ್ಟರ್ನ ಆಂಬ್ಲೆ ಡಿಸ್ಪ್ಲೇನ ಕೊಡ್ತಿದ್ದಾರೆ. ಸೊ ಫ್ರಂಟಿಂದ ಬೆಜಲ್ಸು, ವ್ಯೂಸ್ ಎಲ್ಲ ತುಂಬ ಚಿಕ್ಕದಾಗಿದೆ, ಪ್ರೀಮಿಯಂ ಡಿಸ್ಪ್ಲೇ ಅನಿಸುತ್ತೆ. ಮತ್ತು ಕರ್ವ್ ಡಿಸ್ಪ್ಲೇ ಏನೂ ಇಲ್ಲ, ಫ್ಲಾಟ್ ಡಿಸ್ಪ್ಲೇನ ಕೊಡ್ತಿದ್ದಾರೆ. ಇಲ್ಲಿ ಒಂಥರ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಕಾಣಿಸುತ್ತೆ ಯೂಸೇಜಲ್ಲಿ. ಆ ಎಕ್ಸ್ಪೀರಿಯನ್ಸ್ನ ನಾನು ಕಂಡಿದ್ದೀನಿ. ಬಾಕಿ ನೀವು ಇಂಡೋರ್ ಔಟ್ಡೋರ್ ಎಲ್ಲ ಕಡೆ ತುಂಬ ಹೈ ಕ್ವಾಲಿಟಿ ವಿಡಿಯೋಸ್ಗಳು, ಹೈ ಬ್ರೈಟ್ನೆಸ್ ಎಲ್ಲ ನೋಡ್ಕೋಬೋದು. ಇಲ್ಲಿ ಒಳ್ಳೆ ಬ್ರೈಟ್ನೆಸ್ ಇರೋದ್ರಿಂದ ಕೂಡ ನೀವು ಔಟ್ಡೋರ್ ವಿಸಿಬಿಲಿಟಿ ಬಗ್ಗೆ ಕೂಡ ಯಾವುದೇ ಟೆನ್ಷನ್ ಇಲ್ಲ. ಬಾಕಿ HDR 4K ವಿಡಿಯೋಸ್ಗಳು ಕೂಡ ಸಪೋರ್ಟ್ ಆಗುತ್ತೆ. ಔಟ್ಡೋರಲ್ಲಿ ಕಲರ್ಸು ಇದ್ರ ಬಗ್ಗೆ ಟೆನ್ಷನ್ ಇಲ್ಲ. ಬ್ರೈಟ್ನೆಸ್ ಕೂಡ ಚೆನ್ನಾಗಿದೆ. ಇಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಇದೆ. ಸ್ವಲ್ಪ ಒನ್ ಹ್ಯಾಂಡಲ್ಲೇ ಯೂಸ್ ಮಾಡೋದು ಕಷ್ಟ ಆಗುತ್ತೆ. ಸ್ವಲ್ಪ ಕೆಳಗೆ ಕೊಟ್ಟಾರೆ, ಇನ್ನೂ ಸ್ವಲ್ಪ ಮೇಲೆ ಕೊಟ್ಟಿದ್ದಾರಪ್ಪ ಅಂದರೆ ನೀವು ರೀತಿ ಕ್ವಿಕ್ಲಿ ಸೂಪರ್ ಫಾಸ್ಟಾಗಿ ಅನ್ಲಾಕ್ ಮಾಡ್ಬೋದಿತ್ತು. ಬಾಕಿ ಡಿಸ್ಪ್ಲೇನೆಲ್ಲ ಏನು ಕಂಜಿಸಿಲ್ಲ. ಸ್ಪೀಕರ್ಸ್ಗಳು ಕೂಡ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ಗಳಿದೆ. ಮೇಲಿನ ಭಾಗ ಸ್ವಲ್ಪ ಸೌಂಡ್ ಕಮ್ಮಿ ಬರುತ್ತೆ. ಬಾಟಮಲ್ಲಿ ಮೇನ್ ಸ್ಪೀಕರ್ ಇದೆ. ಒಂದು ಸರ್ತಿ ಆಡಿಯೋ ಕೂಡ ನಿಮ್ಗೆ ತೋರಿಸ್ತೀನಿ ನಾನು. ಎಸ್, ಇಲ್ಲಿ ಸ್ಪೀಕರ್ ಕೂಡ ಏನು ಕೊರತೆಗಳಿಲ್ಲ. ಸೊ ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಡಿಸ್ಪ್ಲೇನಲ್ಲಿ ನಾನು ಈ ಸ್ಮಾರ್ಟ್ಫೋನ್ಗೆ 10/8 ಎಲ್ಲ ಕೊಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾವಾಗ ಈ ಫೋನ್ ಅಂತ ಕ್ಯಾಮ್ರಾಗೆ ಬರ್ತೀವಿ, ರಿಯರ್ಲಿ 200 ಮೆಗಾಪಿಕ್ಸೆಲ್ನ ಮೇನ್ OIS ಸೆನ್ಸರ್ನೊಂದಿಗೆ 8 ಮೆಗಾಪಿಕ್ಸೆಲ್ನ ಅಲ್ಟ್ರಾಡು ಮತ್ತು ಫ್ರಂಟಲ್ಲಿ 50 ಮೆಗಾಪಿಕ್ಸೆಲ್ನ ಇವರು ಸ್ಪೆಷಲ್ ವಿವೋ ಗ್ರೂಪ್ ಸೆಲ್ಫಿ ಕ್ಯಾಮ್ರಾ ಒಂದನ್ನು ಕೊಟ್ಟಿದ್ದಾರೆ. ಸೊ ಆನೆಸ್ಟ್ಲಿ ಬಂದ ತಕ್ಷಣ ನಾನಿದ್ರಂಥ ಫೋಟೋಸ್ಗಳು, ಕ್ಯಾಮ್ರಾ ಕ್ವಾಲಿಟಿ ಟೆಸ್ಟ್ ಮಾಡೋಕ್ಕೆ ತುಂಬ ಡಿಫ್ರೆಂಟ್ ಕಂಡೀಷನ್ಸಲ್ಲಿ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಸೊ ಈ ಡೇ ಕಂಡೀಷನ್ ತೆಗೆದಿರುವಂಥ ಫೋಟೋಸ್ ನೋಡ್ಕೋಬೋದು. ಕ್ಲಾರಿಟಿ ಆಗಿರಲಿ, ಕಲರ್ಸ್ಗಳಾಗಿರಲಿ, ಸ್ಕಿನ್ ಟೋನ್ ಎಲ್ಲ ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಜಾಸ್ತಿ ಬ್ರೈಟ್ ಕೂಡ ಮಾಡುತ್ತೆ ಕೆಲವೊಂದು ಟೈಮ್
ನ್ಯಾಚುರಲ್ ಆಗಿ ಕೂಡ ಇರುತ್ತೆ. ಇದು ಡಿಪೆಂಡ್ಸ್ ಆನ್ ನೀವು ಯಾವ ಬೆಳಕಲ್ಲಿ ಫೋಟೋಸ್ ತೆಗಿತಿದ್ದೀರಾ ಅಂತ ಮ್ಯಾಟ್ರ್ ಆಗುತ್ತೆ. ಬಾಕಿ ಫೋಟೋಸ್ಗಳು ಕೂಡ ಸಖತ್ ಎಡ್ಜ್ ಕಟ್ಟಿಂಗ್ ಒಂದಿಗೆ ಡೀಟೇಲಿಂಗ್ ಆಗಿರುವಂಥ ಫೋಟೋಗಳು ಕೊಡುತ್ತೆ. 200 ಮೆಗಾ ಪಿಕ್ಸೆಲ್ದಿಂದ ನೀವು ಪಿಕ್ಸೆಲ್ಸ್ ಝೂಮ್ ಮಾಡಿ ಎಷ್ಟೇ ಝೂಮ್ ಮಾಡಿ ಫೋಟೋ ತೆಗೆದ್ರು ಕೂಡ ಇಲ್ಲಿ ಏನೂ ಆಗಲ್ಲ. ಇದರಲ್ಲಿ ಒಂದು 30x ಝೂಮ್ ಆಪ್ಷನ್ ಕೂಡ ಇದೆ. ಇಲ್ಲಿ ಪಿಕ್ಸೆಲ್ ಹೊಡೆದಾಗೆ ಒಂದು ಪರ್ಫೆಕ್ಟ್ ಫೋಟೋನ ಇದು ಕ್ಯಾಪ್ಚರ್ ಕೂಡ ಮಾಡುತ್ತೆ. ಬಾಕಿ ಇಂಡೋರ್ಗೆಲ್ಲ ಬಂದ್ವಿಯಪ್ಪ ಅಂದರೆ ಸ್ವಲ್ಪ ಇಲ್ಲಿ ನಾನು ಜಾಸ್ತಿ ನಾಯ್ಸ್ ಅನ್ನೋದಕ್ಕಿಂತ ಕ್ಲಾರಿಟಿ ಸಖತ್ತಾಗಿದೆ. ಇಲ್ಲಿ ಸ್ಕಿನ್ ಟೋನ ತುಂಬ ಬ್ರೈಟ್ ಮತ್ತು ಬೆಳ್ಳಗೆ ಮಾಡುತ್ತೆ. ನಿಮ್ಮ ಸ್ಕಿನ್ ಆ್ಯಕ್ಚುಲ್ ಆಗಿ ಏನಿದೆ ಅದಕ್ಕಿಂತ ತುಂಬಾ ಡಿಫ್ರೆನ್ಸ್ ಆಗಿ ಕಾಣಿಸುತ್ತೆ. ಇದೇ ರೀತಿಯಾಗಿ ನೈಟಲ್ಲಿ ಕೂಡ ವ್ಯೂನರು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಅಲ್ಗೋರಿಥಮ್ ಇರಲಿ ಇದ್ದೇ ಇರುತ್ತೆ. ಬಜೆಟ್ಲು ಕೂಡ ಬೆಸ್ಟ್ ಫೋಟೋಸ್ಗಳನ್ನ ತಗೋಬೋದು. ಇನ್ನು ಬೇರೆ ಇವ್ರ ಪೋರ್ಟ್ರೇಟ್ ಆಪ್ಷನ್ಸ್ಗಳಿದೆ. ಬೇರೆ AI ಮೋಡ್ ಫೀಚರ್ಸ್ನ ಕೂಡ ಕೊಡ್ತಿದ್ದಾರೆ. ಎಲ್ಲ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋಗೆ ಅಂತ ಬೇರೆ ಎಫೆಕ್ಟ್ಸ್ಗಳನ್ನ ಕೂಡ ಕೊಡ್ತಿದ್ದಾರೆ. ಬಾಕಿ ಫ್ರಂಟಲ್ಲಿ 50 ಮೆಗಾ ಪಿಕ್ಸೆಲ್ ಇದೆ. ಇಲ್ಲಿ ಕೂಡ ಅಷ್ಟೇ ಡೀಟೇಲಿಂಗ್ ಫೋಟೋಸ್ಗಳು ಬರುತ್ತೆ. ಡೇನಲ್ಲಿ, ಇಂಡೋರಲ್ಲಿ, ಔಟರಲ್ಲಿ ಎಲ್ಲ ಕಡೆ ನಿಮಗೆ ಡೀಟೇಲಿಂಗ್ ಆಗಿರುವಂಥ ಸ್ಕಿನ್ ಟೋನೊಂದಿಗೆ ಒಂದು ಒಳ್ಳೆ ಪಿಕ್ಚರ್ಸ್ಗಳನ್ನ ನನಗೆ ರಿಯರ್ ಕ್ಯಾಮ್ರಾದಕ್ಕಿಂತ ಸೆಲ್ಫಿ ಕ್ಯಾಮ್ರಾ ಸ್ವಲ್ಪ ಬೆಟ್ರ್ ಕಾಣಿಸ್ತಿದೆ. ಆದರೆ ವಿಡಿಯೋ ಕ್ವಾಲಿಟಿನಲ್ಲಿ ಔಟ್ಡೋರ್ ಚೆನ್ನಾಗಿದೆ. ಸ್ಟೆಬಲೈಸೇಷನು ಸ್ವಲ್ಪ ಮೂಮೆಂಟ್ಸ್ ಎಲ್ಲ ಜಾಸ್ತಿ ಮಾಡಿದ್ರೆ ಆ ರೇಂಜಿಗೇನು OISದಲ್ಲಿ 200 ಮೆಗಾ ಪಿಕ್ಸೆಲ್ ಇದೆ. ಬಟ್ ಆ ರೇಂಜ್ಗೆ ವಿಡಿಯೋ ಕ್ವಾಲಿಟಿನ ನಥಿಂಗ್ ಫೋನ್ಸ್ಗಳಲ್ಲಿ ಐಫೋನ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಇನ್ನೂ ಇವರು ತುಂಬ ಅಪ್ಗ್ರೇಡ್ ಆಗಬೇಕು. ಬಟ್ ಇವರು ಆಕ್ಸೆಸರೀಸ್ ಏನಿದೆ ಅಲ್ಲಿ ಐಫೋನ್ಸ್ಗೂ ಇದು ಟಕ್ಕರ್ ಕೊಡತ್ತೆ ಆಯಿತಾ. ಆ ರೀತಿ ಕ್ಯಾಮ್ರಾಗಳು ಇಲ್ಲಿ ಬೇಕಾಗಿತ್ತು. ರಿಯಲಿ 4K 30 FPS ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಈ ವಿಡಿಯೋನ ನೋಡ್ಕೊಂಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು 4K 30 FPS ರೆಕಾರ್ಡ್ ಆಗ್ತದೆ. ಅಟ್ಲೀಸ್ಟ್ ಫ್ರಂಟಲ್ಲಿ 4K 30 ಇದೆ. ಇಲ್ಲಿ ಅಟ್ಲೀಸ್ಟ್ 60 FPS ಆದರೂ ಕೊಡಬೇಕಾಗಿತ್ತು. ಬಾಕಿ ಸ್ಟೆಬಿಲೈಸೇಷನು, ಕ್ಲಾರಿಟಿ ಮತ್ತು ಕಲರ್ಸ್ಗಳನ್ನೆಲ್ಲ ಸೆಲ್ಫಿ ಕ್ಯಾಮ್ರಾಕ್ಕಿಂತ ಆಬ್ವಿಯಸ್ಲಿ 200 ಮೆಗಾ ಪಿಕ್ಸೆಲ್ ಇದೆ. ಹೀಗಾಗಿ ಒಳ್ಳೆ ಕ್ಯಾಮ್ರಾ ಕ್ವಾಲಿಟಿ ಸಿಗುತ್ತೆ. ಇನ್ನು ಸೆಲ್ಫಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋಂಥ ವಿಡಿಯೋ ಕೂಡ ನೋಡಿ. ಸೊ ಸೇಮ್ ಇಲ್ಲಿ ಅದೇ ಇಶ್ಯೂ ಇದೆ. ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು 4K 30 FPS ಅಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಿದೆ. ಸ್ಟೆಬಲೈಸೇಷನು, ಮೂವ್ಮೆಂಟ್ಸ್ ಎಲ್ಲ ನೋಡ್ಕೊಂಡಾಗ ಕಲರ್ಸು, ಸ್ಕಿನ್ ಟೋನ್ ಎಲ್ಲ ಚೆನ್ನಾಗಿದೆ. ಬಟ್ ಈ ಕ್ವಾಲಿಟಿ ನೋಡಿ ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಸ್ವಲ್ಪ ಓಡಿ ತೋರಿಸ್ತೀನಿ ನಾನು. ಕ್ಯಾಮ್ರಾ ಲೆನ್ಸ್ ಸ್ವಲ್ಪ ಅಲ್ಲಾಡುತ್ತೆ. 50 ಮೆಗಾ ಪಿಕ್ಸೆಲ್ ಇದೆ. ಕ್ಲಾರಿಟಿ ಚೆನ್ನಾಗಿದೆ. ಬಟ್ ಇನ್ನೂ ಸ್ವಲ್ಪ ಸ್ಟೆಬಲೈಸೇಷನ್ಗೆ 60 FPS ಎಲ್ಲ ಕೊಟ್ಟಿದ್ರೆ ವ್ಲಾಗರ್ಸ್ಗೆಲ್ಲ ಚೆನ್ನಾಗಿರ್ತಿತ್ತು. ಸೊ ನೋಡಿ, ಓವರ್ ಆಲ್ ಈ ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಸಖತ್ತಾಗಿದೆ. ನನ್ನ ಬೆಸ್ಟ್ ಕ್ಯಾಮ್ರಾ ಅಂತ ಕರಿಬಲ್ಲೆ. ಕಂಪೇರ್ ಟು ಇದೇ 30,000 - 40,000 ಬೇರೆ ಫೋನ್ಸ್ಗಳಿಗಿಂತ ಎಷ್ಟೋ ಮಚ್ ಬೆಟರ್ ಕ್ವಾಲಿಟಿ ಫೋಟೋಸ್ಗಳನ್ನ ಡೇ, ಇಂಡೋರ್, ನೈಟ್ ಎಲ್ಲ ಕಡೆ ತೆಗೆಯುತ್ತೆ. ಇದು ಒಂದು ಒಳ್ಳೆಯ ಕ್ಯಾಮ್ರಾ ಫೋನ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಬೇರೆ ಫೋನ್ಸ್ಗಳಿಗಿಂತ ಬೇರೆ ಫೀಚರ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ನೀವಿಲ್ಲಿ ಇದ್ರ ಜೊತೆ ಕಾಂಪ್ರಮೈಸ್ ಆಗಲೇಬೇಕು. ನಾನು ಮಾತಾಡ್ತಾ ಇರೋದು ಈ ಫೋನ್ಗಳಂತ ಪ್ರೊಸೆಸರ್ ಬಗ್ಗೆ. ಇದರಲ್ಲಿ ಲೇಟೆಸ್ಟ್ ಡೈಮೆನ್ಸಿಟಿ 7360 ಟರ್ಬೋ ಚಿಪ್ನ ಕೊಡ್ತಿರ್ತಾರೆ. ಸೊ ಬಂದ ತಕ್ಷಣ ಅಂತೂ ಸ್ಕೋರ್ ಟೆಸ್ಟ್ ಮಾಡಿದೆ. ಹತ್ರ 7,20,000 ಹತ್ರ ಏನೋ ಸಮಥಿಂಗ್ ರ್ಯಾಂಕಿಂಗ್ ಬಂತು. CPU ಥ್ರಾಟಲ್ ಟೆಸ್ಟ್ ಮಾಡಿದ್ವಿ. ಇಲ್ಲಿ ಕೆಲವೊಂದು ಎಲ್ಲೋ ಲೈನ್ಸ್ಗಳೊಂದಿಗೆ ಥ್ರಾಟಲ್ ಕೂಡ ಚೆನ್ನಾಗಿದೆ. ಇಷ್ಟಲ್ಲದೆ ನಾನು ಇದರಲ್ಲಿ BGM ಕೂಡ ಟೆಸ್ಟ್ ಮಾಡಿದ್ವಿ. ನೀವು ಇಲ್ಲಿ ಮೀಡಿಯಮ್ ಹೈ ಸೆಟ್ಟಿಂಗ್ಸಲ್ಲಿ ಒಂದು ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ತೊಗೊಳ್ಬೋದು. ಯಾವುದೇ ಇಶ್ಯೂ ಇಲ್ಲ. ನೀವು ಹೆವಿ ಗೇಮರ್ ಎಲ್ಲ ಇದ್ದೀರಪ್ಪ ಅಂತಂದರೆ ಇಲ್ಲಿ ನೀವು ಮೀಡಿಯಮ್ ಸೆಟ್ಟಿಂಗ್ಸಲ್ಲಿ ಇಟ್ಕೊಂಡು ಆಡಿದ್ರೆ ನಿಮ್ಗೆ ಯಾವುದೇ ಇಶ್ಯೂಸ್ಗಳಿಲ್ಲ. ಬಟ್ ಕಂಪ್ಲೀಟ್ಲಿ ನೀವು ಟಾಪ್ ಹೈ ಸೆಟ್ಟಿಂಗ್ಸ್ ಇಟ್ಟರೆ ಈ ಫೋನ್ ಸ್ವಲ್ಪ ಬಿಸಿ ಆಗುತ್ತೆ. ಬ್ಯಾಟ್ರಿ ಜಾಸ್ತಿ ಇದೆ ಮತ್ತು ಜಾಸ್ತಿ ಸ್ಲಿಮ್ ಇರೋದ್ರಿಂದ ಸ್ವಲ್ಪ ಕ್ವಿಕ್ಲಿ ಹೀಟ್ ಆಗುತ್ತೆ. ಬಟ್ ಓವರ್ ಹೀಟ್ ಆಗಲ್ಲ. ಬೇರೆ ಫೋನ್ಸ್ಗಳು ಯಾವ ರೀತಿ ನಾರ್ಮಲ್ ಆಗಿ ಹೀಟ್ ಆಗುತ್ತೆ ಬಿಸಿಲಲ್ಲಿ, ಸೇಮ್ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಇದೆ. ಬಾಕಿ ಸ್ಟೋರೇಜ್ ಮತ್ತು ಇದರಂಥ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ಗಳ ಓದ್ಬೇಕಪ್ಪ ಅಂದರೆ ಇಲ್ಲಿ ನಿಜವಾಗ್ಲೂ ವಿವೋ ಒಳ್ಳೆ ಕೆಲಸ ಮಾಡಿದೆ. ಒಂದು ಈ ಫೋನಲ್ಲಿ LPDDR5 ರ್ಯಾಮ್ ಒಂದಿಗೆ UFS 3.1 ಸ್ಟೋರೇಜ್ ಕೊಡ್ತಿದ್ದಾರೆ. ಇದು ಪ್ರೀಮಿಯಂ 50, 60, 30, 40 ಫೋನ್ಸ್ಗಳಲ್ಲಿ ಇದ್ದೇ ಇರುತ್ತೆ. ಇದೇನು ದೊಡ್ಡ ವಿಚಾರ ಏನೂ ಅಲ್ಲ. ಬಟ್ ಇದರಿಂದ OS ಏನಿದೆ ನೋಡಿ, ಈ ಒರಿಜಿನ್ OS 6 ಏನು ಕೊಡ್ತಿದ್ದಾರೆ ನಿಜವಾಗ್ಲೂ ಸಖತ್ ಸ್ಮೂತ್ ಇದೆ ಆಯಿತಾ. ನಾನು ಪ್ರೀಮಿಯಂ ಫೋನ್ಸ್ಗಳು ಈ ಐಕ್ಯೂ 15 ಆಗಿರಲಿ, 15R ಆಗಿರಲಿ ಅಥವಾ ವಿವೋ X ಸೀರೀಸ್ ಆಗಿರಲಿ, ಸೊ ಸೇಮ್ ಅದೇ ಎಕ್ಸ್ಪೀರಿಯನ್ಸ್ ಇದೆ. ನಾನು ಇಲ್ಲಿ ತುಂಬ ಹ್ಯಾಪಿ ಇದ್ದೀನಿ. ಸ್ಪೆಷಲಿ ಆ್ಯಪ್ ಓಪನಿಂಗ್ ಆಗಿರಲಿ, ಇದರಂಥ ಆ್ಯನಿಮೇಷನ್ಸ್ ಆಗಿರಲಿ ಮತ್ತು ಕಸ್ಟಮೈಸ್ ಸೆಟ್ಟಿಂಗ್ಸ್ಗಳು ಕೂಡ ತುಂಬ ಸೆಟ್ಟಿಂಗ್ಸಲ್ಲಿ ಬೇರೆ ಆಪ್ಷನ್ಸ್ಗಳನ್ನ ಕೊಡ್ತಾರೆ. ಮತ್ತು ಸ್ಪೆಷಲಿ ಬಜೆಟ್ ವಿವೋ ಫೋನ್ಸ್ಗಳಲ್ಲಿ ಈ ರೀತಿ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಇದು ಮಿಡ್ ಎಂಡ್ ಇದೆ. ಬಟ್ ಪ್ರೀಮಿಯಂ ಫ್ಲಾಗ್ಶಿಪ್ ಫೋನ್ ಅಂತ OS ಎಕ್ಸ್ಪೀರಿಯನ್ಸ್ ಇದರಲ್ಲಿ ನೋಡ್ತಿದ್ದೀವಿ. ಇನ್ನು ಕೊನೆಯದಾಗಿ ಈ ಫೋನ್ ಅಂತ ಮತ್ತೊಂದು ಮೇನ್ ಹೈಲೈಟೆಡ್ ಪಾರ್ಟಪ್ಪ ಅಂದರೆ ಇದರಂಥ ಬ್ಯಾಟ್ರಿ ಆಯಿತಾ. ಇಷ್ಟು ಸ್ಲಿಮ್ ಇದ್ರೂ ಕೂಡ 7,000 mAh ಬಿಗ್ಗರ್ ಬ್ಯಾಟ್ರಿ ಜೊತೆಗೆ 90 ವ್ಯಾಟ್ನ ಪವರ್ ಬ್ಯಾಟ್ರಿ ಇನ್ ಬಾಕ್ಸೇ ಸಿಗುತ್ತೆ. ಮತ್ತು ಇದು ಜಸ್ಟ್ 30 to 35 ಮಿನಿಟ್ಸಲ್ಲಿ 0 to 50, 60% ತನಕ ಈ ಫೋನ್ ಫಾಸ್ಟ್ ಚಾರ್ಜ್ ಮಾಡತ್ತಂತೆ. ಓವರಾಲ್ ನಾನು ಯೂಸ್ ಮಾಡಿರೋ ಪ್ರಕಾರ ನನಗೆ ಇದರಲ್ಲಿ ಬ್ಯಾಟ್ರಿ ಇಶ್ಯೂ ಇದೆ, ತುಂಬ ಬೇಗ ಡೌನ್ ಆಗತ್ತೆ ರೀತಿ ಏನೂ ಇಲ್ಲ. ಬೇರೆ ಫೋನ್ಸ್ಗಳಿಗಿಂತ ವಿವೋ ಬ್ಯಾಟ್ರಿ ಲೈಫಲ್ಲಿ ಅಡ್ಯಾಪ್ಟರ್ ಕೂಡ ತುಂಬ ಅಪ್ಗ್ರೇಡ್ ಇದೆ ಮತ್ತು ಜನಕ್ಕೆ ನಿಜವಾಗ್ಲೂ ಹೆಲ್ಪ್ ಮಾಡ್ತಿದೆ ಅನಿಸುತ್ತೆ. ಬಿಕಾಸ್ ಯಾರ್ಯಾರು ಫೋನ್ಸಲ್ಲಿ ಅಡ್ಯಾಪ್ಟರೇ ಕೊಡ್ತಿಲ್ಲ, ಎನ್ವೈರ್ಮೆಂಟು ಅದು ಇದು ಅಂತ ಹೇಳ್ಬಿಟ್ಟು ಜನರಿಂದ ಎಕ್ಸ್ಟ್ರಾ 3,000-4,000 ಸಾವಿರ ಎಕ್ಸ್ಟ್ರಾ ದುಡ್ಡು ತೊಗೊಳ್ತಿದ್ದಾರೆ. ಸೊ ಇದು ಮ್ಯಾಟ್ರ್ ಆಗುತ್ತೆ. ಹಾಗಾದರೆ ಕೇಳ್ಬೋದು ನನಗೆ ಹತ್ತಿರ ಈ ಸ್ಮಾರ್ಟ್ ಫೋನ್ 35,000 ವಿತ್ ಆಫರ್ ನಿಮ್ಗೆ ಸಿಗ್ತಾರೆ ಕೊಂಡುಕೋಬೋದು ಅಂತ ಕೇಳ್ತಿದ್ರೆ ಒಂದು ಸರ್ತಿ ನಿಮಗೆ ಈ ಫೋನ್ ಅಂತ ಪ್ರೋಸ್ ತಿಳಿಸ್ತೀನಿ ನೋಡಿ. ಒಂದು ಈ ಫೋನ್ ಅಂತ
ಬ್ಯಾಟ್ರಿ, ಕ್ಯಾಮ್ರಾ, ಡಿಸೈನು, ಡಿಸ್ಪ್ಲೇ ಎಲ್ಲ ಸಖತ್ತಾಗಿದೆ. ಇಲ್ಲಿ ಒಂದು ನನಗೆ ಈ ಸ್ಮಾರ್ಟ್ಫೋನಿಂದ ಸೈಡ್ ಫ್ರೇಮ್ಸ್ ಎಲ್ಲ ಮೆಟಲ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಾಕಿ ಈ ಫೋನಲ್ಲಿ ಇನ್ನೂ ಸ್ವಲ್ಪ ಸ್ಪೀಕರ್ ಕ್ವಾಲಿಟೀಸ್ನ ಅಪ್ಗ್ರೇಡ್ ಮಾಡಬೇಕಾಗಿತ್ತು. ಈ ಪ್ರೈಸ್ನಲ್ಲಿ ಬೇರೆ ಫೋನ್ಸ್ಗಳು ಇದಕ್ಕಿಂತ ಮಚ್ ಬೆಟರ್ ಕೊಡುತ್ತೆ. ಮತ್ತು ಪರ್ಫಾರ್ಮೆನ್ಸಲ್ಲಿ ಹೆವಿ ಗೇಮರ್ಸ್ ಎಲ್ಲ ಇದ್ದೀರಪ್ಪ ಅಂದರೆ ನೀವು ಇಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಲೇಬೇಕಾಗತ್ತೆ. ಬಾಕಿ ಓವರಾಲ್ ಬೇರೆ ಫೀಚರ್ಸ್ಗಳು ನೋಡಿಕೊಂಡಾಗ, ಬೇರೆ ಫೋನ್ಸ್ ಜೊತೆ ಕಂಪೇರ್ ಮಾಡ್ಕೊಂಡಾಗ ಈ ಫೋನಿಂದ ಮೇನ್ ಸ್ಪೆಕ್ಸ್ ಏನಿದೆ, ಪ್ರೋಸ್ ಏನಿದೆ, ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಪರ್ಫಾರ್ಮೆನ್ಸಲ್ಲಿ ಇನ್ನೂ ಸ್ವಲ್ಪ ಬೆಟರ್ ಕೊಟ್ಟಿದ್ರೆ ನಿಜವಾಗ್ಲೂ ಈ ಪ್ರೈಸ್ನಲ್ಲಿ ಒಂದು ಬೆಂಕಿ ಸ್ಮಾರ್ಟ್ಫೋನ್ ಆಗ್ತಿತ್ತು. ಬಟ್ ಸ್ಟಿಲ್ ಕ್ಯಾಮ್ರಾ, ಡಿಸ್ಪ್ಲೇ, ಡಿಸೈನು ಮತ್ತು ಬ್ಯಾಟ್ರಿಗೆಲ್ಲ ಬೆಂಕಿ ಫೋನ್ ಕೊಡ್ತಿದ್ರೆ ಇದು ಒಂದು ಬೆಸ್ಟ್ ಆಪ್ಷನ್ ಇದೆ, ನೀವು ಚೂಸ್ ಮಾಡ್ಕೋಬೋದು. ನೀವು ಗೇಮರಲ್ಲಿ ಇದ್ದೀರಪ್ಪ ಅಂದರೆ ನಾನು ಈ ಫೋನ್ನ ಸಜೆಸ್ಟ್ ಮಾಡಲ್ಲ. ಬಾಕಿ ನನ್ನ ಒಪಿನಿಯನ್ ನಿಮಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಸ್ವಲ್ಪ ಕ್ಲಿಯರ್ ಅನ್ಸಿರ್ಬೋದು. ನಿಮಗೆ ಏನಾದರೂ ಕ್ವಶನ್ಸ್ ಇತ್ತಪ್ಪ ಅಂದರೆ ಡೆಫಿನೆಟ್ಲಿ ಆಗಲ್ಲ ಕಮೆಂಟ್ ಮಾಡಿ. ಸಿಗೋಣ ಇನ್ನಷ್ಟು ಆನೆಸ್ಟ್ ಮತ್ತು ಇಂಡಿಯಾ ಪ್ರಾಮಾಣಿಕ ರಿವ್ಯೂಸೊಂದಿಗೆ. ನೆಕ್ಸ್ಟ್ ಒನ್. ನಮಸ್ಕಾರ.